ಕೇಳ್ಬೇಕು ನಾವು, ನಿಮ್ಮ ಮಾತು ಕೇಳ್ಬೇಕು. ನಿಮ್ಮ ಮಾತಿಗೆ ಬೆಲೆನೇ ಇಲ್ಲ. ನಾವು ದಬ್ಬಾಳಿಕೆ ಮಾಡಿ ಭಾಷಣ ಮಾಡ್ತೀವಿ, ಅವ್ರ ಕಾಲು ಎಳಿತೀವಿ, ಇವ್ರ ಕಾಲು ಎಳಿತೀವಿ, ಖುಷಿ ಅವ್ರ ಪಾಲವರಿಗೆ ಖುಷಿ. ಈಗ ಯಾರು ಮಾತಾಡೋದು ಗೊತ್ತಾಯ್ತಾ ಅವನಿಗೆ, ಈಗ ಯಾರು ಮಾತಾಡೋದು ಗೊತ್ತಾಯ್ತು ನೋಡಿ, ಅವ್ರು ಮಾತಾಡುವಾಗ ಇವ್ರು ಕಾಲು ಎಳಿತಾರೆ ನೋಡು, ಇದೇ ಇಷ್ಟೇ ಕೆಲಸ. ಅವತ್ತು ಸಭೆ ಮುಗೀತು, ರಿವೆಂಜ್ ತೀರಿಸ್ಕೊಂಡಿದ್ದಾರೆ. ಈಗ ಮತ್ತೆ ಸಭೆ ಮುಗಿದ್ಮೇಲೆ ನೋಡೋಣ ಹೆಂಗ್ ಮಾತಾಡ್ತಾನೆ ನಿಮ್ಮೇಲೆ ಅವನು. ಪಾಲಲ್ಲಿ ನನಗೆ ಯಾರ್ಯಾರು ಗೊತ್ತು, ಅವನು ಏನ್ ಕಡ್ಕಟ್ಟೆ ಆಗ್ತಾನೆ ನೋಡ್ತೀನಿ ಅಂದ್ರೆ ಇನ್ನ ವೈಮನಸ್ಸು ಜಾಸ್ತಿ ಆಗುತ್ತೆ, ಪಾರ್ಟಿನಲ್ಲಿ ಯೂನಿಟಿ ಬರುತ್ತೆ. ಪಕ್ಷ ಹೆಂಗ್ ಉದ್ಧಾರ ಆಗ್ಬೇಕು? ಆದ್ರೂ ಉದ್ಧಾರ ಮಾಡ್ತೀವಿ ಅಂತ ನಾವು ರಾಜಕಾರಣಿಗಳು ಹೇಳ್ತಾ ಇರ್ತೀವಿ. ನಾನು ಉದ್ಧಾರ ಆಗಿದ್ದೀನಿ, ಭಾಷಣ ಮಾಡೋದು, ಆದ್ರೆ ಪಾಪ ಕೇಳೋರು ಯಾರೋ ಉದ್ಧಾರ ಆಗಿದೆ. ಹಾಗಾಗಿ ಸ್ವಲ್ಪ ಚೇಂಜಸ್ ಮಾಡಬೇಕು. ಹೋಯ್ತು ಕಾಲ ಚೇಂಜ್ ಆದಂಗೆ ಬಹಳ ಬದಲಾವಣೆಗಳು ಆಗ್ತಾ ಇರ್ತವೆ. ಪೂರ್ಣಿಮಾ ಅವರು ಹೇಳಿದ್ರು, ಸಿನಿಮಾದಲ್ಲಿ ಏನ್ ಮಾಡ್ತಿದ್ರು ಅದನ್ನೇ ಮಾಡಿದ್ರು, ಚೀಫ್ ಮಿನಿಸ್ಟರ್ ಆಗ್ಬಿಟ್ರು ಅಂತ. ಮನುಷ್ಯನ ಮೆಂಟಾಲಿಟಿನ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇದ್ರೆ ಸತತವಾಗಿ ನೀವು ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಸಾಧ್ಯ. ಆ ಮೆಂಟಾಲಿಟಿನ ಅರ್ಥ ಮಾಡ್ಕೊಳ್ಳೋದನ್ನೇ ಅದನ್ನ ನೀವು ಹೇರಕ್ ಹೋದ್ರೆ ನಿಮ್ಗೆ ಅವರು ಬುದ್ಧಿ ಕಲಿಸ್ತಾರೆ. ಇಷ್ಟೇ ವ್ಯತ್ಯಾಸ. ಆ ಕಾರಣಕ್ಕೆ ಇವತ್ತು ವೇದಿಕೆ ಮೇಲೆ ಬಹಳ ಎಲ್ಲ ದೊಡ್ಡ ದೊಡ್ಡ ಲೀಡರ್ಗಳು ಕೂತಿದ್ದಾರೆ, ಅನುಭವಿ ಲೀಡರ್ಗಳು ಕೂತಿದ್ದಾರೆ. ನಾನು ಯಾರ ಹೆಸರನ್ನು ತಗೊಳ್ಳಲ್ಲ. ಈಗ ಅವರೆಲ್ಲ ಕೂತಿರೋರೆಲ್ಲ ಯಾರು ಅಂತ ಗೊತ್ತಲ್ವ ನಿಮ್ಗೆ? ಮತ್ತೆ ಯಾಕೆ ಅವ್ರು ಕೂತಿದ್ದಾರೆ, ಇವ್ರು ಕೂತಿದ್ದಾರೆ ಅಂತ ಹೇಳ್ಬೇಕು? ನೀವು ಹೇಳ್ತೀರ ಒಬ್ಬರೇ ಹೇಳ್ತೀನಿ, ಇನ್ನೊಬ್ಬರೇ ಹೇಳ್ತೀನಿ. ಎಷ್ಟು ಎಲ್ಲಾರು ಹೇಳ್ತೀರ, ಎಲ್ಲಾರು ಕೂತಿರೋ ನಮ್ಗೆ ಗೊತ್ತಿರೋಣ ಅಂತ ಗೊತ್ತಾಗ್ತದೆ. ಇನ್ನ ಹೇಳದೇ ಕೆಲವರು ಹೆಸರಿರ್ತಾರೆ ನೋಡಿ, ನನ್ನ ಮಕ್ಕಳು ನನ್ನ ಹೆಸರು ಬಿಟ್ರು. ಇನ್ನು ಅವ್ರ ಕಡೆಯಿಂದ ಬಂದರು, ಅಣ್ಣ ನಾ 20 ವರ್ಷದಿಂದ ಕಾಂಗ್ರೆಸ್ ಪಾರ್ಟಿ ಇದ್ದೇನೆ, ನಿನ್ನ ಹೆಸರು ವೇದಿಕೆ ನಿನ್ ಏನು ಕೂಡ ಬೇಡ, ಪಟ್ಟಿಮನಂದವರು ನಿನ್ ಹೆಸರು ಹೇಳೋಣ ಅಂತ ಆಯ್ತಾ? ಆಮೇಲೆ ಕೆಳಗಡೆ ಕೂತಿರೋರು 20-30 ವರ್ಷದಿಂದ ಪಾಪ ಪಾರ್ಟಿನಲ್ಲಿ ಗುರುತಿಸ್ಕೊಂಡಿರ್ತೀರ, ಏನು ಅಧಿಕಾರ ಕೊಟ್ಟಿಲ್ಲ ನೀವು, ಆದ್ರೂ ಪಾಪ ಕಾಂಗ್ರೆಸ್ ಪಾರ್ಟಿ ಅಂತೀರಾ. ನೋಡು ನನ್ನ ಮಕ್ಕಳು ನಮ್ಮನ್ನು ವೇದಿಕೆ ಮೇಲೆ ಕೂರ್ಸಿಲ್ಲ, ಬರೀ ಇಷ್ಟರಲ್ಲೇ ಓಡ್ತಾ ಇದೆ ಹೊರತು ಪಾಲಿಟಿಕ್ಸು. ನಾವು ಏನ್ ಮಾಡಿದೀವಿ, ನಾವು ಏನ್ ಮಾಡ್ತಾ ಇದ್ದೀವಿ, ಹೇಗೆ ಚುನಾವಣೆ ಗೆಲ್ಬೇಕು, ನಮ್ಮ ಎನಿಮಿಗಳು ಯಾರು, ಅಥವಾ ನಮ್ಮ ಪಕ್ಷದ ಮೇಲೆನೆ ನಾವು ಎನಿಮಿಗಳು ಮಾಡ್ಕೋಬೇಕಾ, ಅಥವಾ ಬಿಜೆಪಿ ನಮ್ಮ ಎನಿಮಿನ, ಅಥವಾ JDS ನಮ್ಮ ಎನಿಮಿನ ಅಂತ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಬಿಜೆಪಿ ಅವರು ನಮ್ಮ ಫ್ರೆಂಡ್ಸು, JDS ನವರು ನಮ್ಮ ಫ್ರೆಂಡ್ಸು, ನಮ್ಮ ಎನಿಮಿಗಳು ಯಾರಪ್ಪ ಅಂದ್ರೆ ನಮ್ಮ ಪಾರ್ಟಿಯವರು. ಕರೆಕ್ಟ್ ತಾನೆ? ಯಾವುದೇ ಫೀಲ್ಡ್ಗೆ ಹೋಗ್ಲಿ ನನ್ನ ಕಾಲೇಜ್ ನಮ್ಮ ಪಾರ್ಟಿಯವನೇ, ಪಕ್ಕ ಬೇರೆ ಪಾರ್ಟಿಯವರು ಮಾಡೋದಿಲ್ಲ. ಅವ್ರಿಗೆ ನಮ್ಮ ಕಾಲೇಜ್ ಆಗ್ತಾ ಹೇಳಕ್ಕಾಗಲ್ಲ. ಎಳೆಯವರು ನಮ್ಮ ಪಾರ್ಟಿಯವರೇ. ಅವನಾದ್ರೆ ಅವ್ನು ಹೆಂಗಾರು ಮುಗಿಸ್ಬೇಕು, ಇವನು ಆಗ್ತಾವನೆ ಅಂದ್ರೆ ಆಗ್ತಾನೆ ತಡಿಬೇಕು, ಅವನು ಆಗ್ಬಿಟ್ಟ ಅಂದ್ರೆ ಹೆಂಗಾದ್ರೂ ಮಾಡಿ ಅವನ ಮಗಂದು ಒಳ್ಳೆ ಹೆಸರು ಬರಬಾರ್ದು. ಇಷ್ಟು ಮಾಡಿ 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 ಕಾಂಗ್ರೆಸ್ ಪಕ್ಷದ ಮುಗಿಸಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ ನಾವು. ಅದಾಗಬಾರ್ದು ಅಂದ್ರೆ ನಾವು ಕೆಲವು ಮಾನದಂಡಗಳನ್ನು ಇಟ್ಕೊಳ್ಬೇಕು. ಈಗ ನಾವಿಲ್ಲಿ ಬಂದಿರೋದು ನಾನು ಮೋಹನ್ ಬಾಬು ಅವ್ರಿಗೆ ಓದಕ್ಕೆ ಹೇಳಿದೆ, ಓದ್ರಿ ನಾವು PCC ಇಂದ ಇದನ್ನ ಕೊಟ್ಟಿದ್ದೀವಿ. ಈಗ ಮೊದಲನೇದಾಗಿ ನಾನು ಕೇಳ್ತೀನಿ, ಎಷ್ಟು ಜನ ಬ್ಲಾಕ್ ಪ್ರೆಸಿಡೆಂಟ್ಸು ಇವತ್ತು ನೀವು ಬಂದಿದ್ದೀರಾ? 3 ಜನ ಬ್ಲಾಕ್ ಪ್ರೆಸಿಡೆಂಟ್ ಬಂದಿದ್ದಾರೆ ಔಟ್ ಆಫ್ 4. ಕರೆಕ್ಟ್ ಅಲ್ಲ? 3 ಜನ ಇದ್ದಾರೆ, ಅವ್ರದ್ದು ಹಾಜರಾತಿ ಕರೆಕ್ಟ್ ಆಗಿದೆ. ಅದರ ಜೊತೆಗೆ ಈ ಕಾರ್ಯಕ್ರಮ ಅವರೇ ರೂಪಿಸಿರೋರು. ನಾನು ಅವ್ರಿಗೆ ಮೊದಲನೇದಾಗಿ ಧನ್ಯವಾದ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. 3 ಜನ ಬ್ಲಾಕ್ ಪ್ರೆಸಿಡೆಂಟ್ಗೂ ಈ ಒಂದು ಸಭೆಯನ್ನು ಕರೆದಿರೋದಕ್ಕೆ ಮಾತ್ರ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಕ್ವಶನ್ಸ್ ಮೇಲಿದೆ, ಆಮೇಲೆ ಇದೆ, ಅದಕ್ಕೆ ಚಪ್ಪಲಿ ಹೊಡಿಬೇಕು ಇಲ್ವ ಅಂತ ಆಮೇಲೆ ನೋಡೋಣ. ಅದಾದ್ಮೇಲೆ ಈಗ ವಾರ್ಡ್ ಎಷ್ಟಿದೆ? ಈಗ ಇಲ್ಲ, ಈಗ ವಾರ್ಡ್ ಇರೋದು ಎಕ್ಸಿಸ್ಟಿಂಗ್ 9 ಜನ ವಾರ್ಡ್ ಪ್ರೆಸಿಡೆಂಟ್ ಬಂದಿದ್ದೀರಾ? 9 ಜನ ಕೈ ಎತ್ತಿ. 9 ಜನ, 1 2 3 4 5 6 7 ಆಯ್ತು, 8 9 10 11 12 ಆಗೋಯ್ತು. 9 ಅದಕ್ಕೆ 12 ಜನ ಕೈ ಎತ್ತಾವ್ರೆ. ಇದು ಅಡ್ಜಸ್ಟ್ಮೆಂಟ್ ಅಂತ ಅನ್ಸುತ್ತಾ? ಇಲ್ಲ, ಅದನ್ನ ಒಂದು ವಾರ್ಡ್ ಪ್ರೆಸಿಡೆಂಟ್ ಮಾಡಲ್ಲ. 8 ಜನ 13 ಜನ ಕೈ ಎತ್ತುದು. ಜವಾಬ್ದಾರಿ ತಗೊಂಡು ಮುಂದೆ ಹೋಗ್ತಾ ಇದ್ದಾರೆ. ಆಯ್ತಾ? ಸೊ ಅದನ್ನ ಸಮರ್ಥಿಸ್ಕೊಳ್ಳೋಕೆ ನಮ್ಮ ಮಾಜಿ MP ಅವರು ಕೂಡ ಹೇಳ್ತಾ ಇದ್ದಾರೆ, ತಗೊಂಡು ನಾವು ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ಇಲ್ಲಿ ಕೇಳ್ತಾ ಇರೋದು ಅಕೌಂಟ್. ಯಾಕೆ ಅಂದ್ರೆ
ನಮ್ಮಲ್ಲಿ ಒಂದು ಡಿಸಿಪ್ಲಿನ್ ಇಲ್ಲ ಅಂದ್ರೆ ಬೇರೆ ಬಂದ್ರೆ ಅವ್ನು ವಾರ್ಡ್ ಪ್ರೆಸಿಡೆಂಟ್ ಮಾಡಿದ್ರೆ ಅವ್ನು ಏನೇ ಕೆಲಸ ಮಾಡ್ತಾನೆ? ಎಷ್ಟು ವರ್ಷದಿಂದ ಅವ್ನು ಇಟ್ಕೊಳ್ಳೋಣ ವಾರ್ಡ್ ಪ್ರೆಸಿಡೆಂಟ್? ಅವ್ರು ಬಂದಿದ್ದಲ್ಲ ಚಂದ್ರಶೇಖರ್ ಕೇಳಿದಾನಲ್ವಾ ಅವ್ರು ವಾರ್ಡ್ ಪ್ರೆಸಿಡೆಂಟ್ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೋ ಇಲ್ಲ ಅಂತ. ಯಾರು ಹೇಳಿದ್ರೆ ಇಟ್ಕೊಂಡ್ಬಿಟ್ಟಿದ್ದಾರೆ, ಅವ್ರು ಯಾರು ಹೇಳಿದ್ರೆ ಮಾಡ್ಬಿಟ್ಟಿದ್ದಾರೆ. ಇಂದ ಮಾತು ಬರ್ತಾವ ಇಲ್ವೋ? ವಾರ್ಡ್ ಪ್ರೆಸಿಡೆಂಟ್ ಇವಾಗ 9ಕ್ಕೆ 12 ಜನ ಬಂದಿದ್ದಾರೆ ಅಂತ ಆಯ್ತು. ಆಮೇಲಿಂದ ಗ್ಯಾರಂಟಿ ಅಧ್ಯಕ್ಷರು 15 ಜನ. 15 ಜನ ವಿಷಯ ಬಂದಿದ್ದೀರಾ? 10 ಜನ ನಡೆಯುತ್ತೆ. 1 2 3 4 5 5 6 7 10 ಜನ ಬಂದಿಲ್ಲ. ಕಾಣಿಸ್ತಾ ಇಲ್ಲ 10 ಜನ ಆಯ್ತು. ನೀವು ಸೇರಿಸಿ ಓಕೆ 8 ಜನ ಆಯ್ತು. ಹಾ ಎಲ್ಲ ಇದ್ದಾರೆ. ಓಕೆ 15ಕ್ಕೆ 10 ಜನ ಗ್ಯಾರಂಟಿಯವರು ಬಂದಿದ್ದಾರೆ. ಗೊತ್ತಾಯ್ತಾ? ಓಕೆ ರಿಪೋರ್ಟ್ ಕೊಡಿ. ಸೊ 10 ಜನ ಬಂದಿದ್ದಾರೆ. ಇನ್ನ ಇವರು ಫ್ರಂಟಲ್ ಆರ್ಗನೈಸೇಷನ್ಸ್ ಬ್ಲಾಕ್ ಪ್ರೆಸಿಡೆಂಟ್ ಎಷ್ಟು ಜನ ಬಂದಿದ್ದಾರೆ? ಮಹಿಳಾ ಕಾಂಗ್ರೆಸ್ ಇರ್ಬೋದು, NSU, ಯೂತ್ ಕಾಂಗ್ರೆಸ್, ಯಾರು ಎಷ್ಟು ಯಾರು? ಮಹಿಳಾ ಕಾಂಗ್ರೆಸ್ 3 ಜನ ಅಧ್ಯಕ್ಷರು, 4 ಜನ ಎಲ್ಲಿದ್ದಾರೆ? 4 ಜನ 6 ಜನ ಕೈ ಇರ್ತಾರೆ. 1 2 3 4 5 ಓಕೆ 4 ಜನ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ. ಆಯ್ತು. ಆಮೇಲೆ ಯೂತ್ ಕಾಂಗ್ರೆಸ್ 3 4 ಓಕೆ ಗುಡ್. NSU ಯಾರು? NSU ಇಲ್ಲ ಬರ್ಕೊಳ್ಳಿ ಅಂತ 0. ಆಮೇಲೆ ಇನ್ನ ಇದು ಸೆಲ್ಸ್ ಅಂಡ್ ಡಿಪಾರ್ಟ್ಮೆಂಟ್ಸ್ SC ಸೆಲ್ ಅವ್ರು ಎಷ್ಟು ಜನ ಬಂದಿದ್ದಾರೆ? ಒಬ್ಬರು ಇಲ್ಲ ಬರ್ಕೋ. ರಾಜ್ಕುಮಾರ್ ಇಲ್ಲ, ಉದಯ್ ಕುಮಾರ್ ಇಲ್ಲ. ಓಕೆ SC ಸೆಲ್ ಇಲ್ಲ, ST ಸೆಲ್ ಇಲ್ಲ, ಅವರು ಇಲ್ಲ. ಇಂಟೆಕ್ ಒಂದೇ ಒಂದು 2 ಕೈ ಎತ್ತಾ ಇದ್ದಾರೆ ಬರ್ಕೊಳ್ಳಿ. 2 ಜನ ಮಾತ್ರ ಇಂಟೆಕ್ ಅವ್ರು ಬ್ಲಾಕ್ ಪ್ರೆಸಿಡೆಂಟ್ ಏನೋ ಬರ್ಕೊಳ್ಳಿ. ಮೈನಾರಿಟಿ ಡಿಪಾರ್ಟ್ಮೆಂಟ್ ಒಂದೇ ಒಂದು 2 ಬ್ಲಾಕ್ ಆಯ್ತು. ನೆಕ್ಸ್ಟ್ ಇನ್ನ 2 ಬ್ಲಾಕ್ ಬಂದಿಲ್ಲ ಬರ್ಕೋ. ಸೊ ಮೈನಾರಿಟಿ ಡಿಪಾರ್ಟ್ಮೆಂಟ್ 2 ಜನ. ಆಮೇಲೆ ಇನ್ಯಾವುದು? OBC ಬ್ಯಾಕ್ವರ್ಡ್ 2 ಜನ ಇದೆ ಬರ್ಕೊಳ್ಳಿ. ಆಮೇಲೆ ಇನ್ಯಾವುದು? ಲೇಬರ್ ಸೆಲ್ ಒಬ್ಬರೇ ಬಂದಿದ್ದಾರೆ ನೋಡಿ. ಅವರು ಲೇಬರ್ ಸೆಲ್ ಕೈ ಎತ್ತಾ ಇದ್ದಾರೆ. ಅಮ್ಮ ಇದಕ್ಕೋಗದೆ ಕೈ ಎತ್ತಾ ಇದ್ದಾರೆ. 2 ಜನ ಬಂದಿದ್ದಾರೆ ಲೇಬರ್ ಸೆಲ್. ಕೈ ಎತ್ತಾರೆ, ಕೈ ಎತ್ತಬೇಡಿ ಗೊತ್ತಾಗ ನನಗೆ. 3 ಓಕೆ. ಅನ್ಆರ್ಗನೈಸ್ಡ್ ಸೆಕ್ಟರ್ ಸೇವಾದಳ ಒಬ್ಬರೇ ಬಂದಿರೋದು. ಓಕೆ ಅದ್ರಲ್ಲಿ ಆಚೆ ಇರೋರು ಲೆಕ್ಕ ಬರಲ್ಲ. ಓಕೆ ಸೊ ಇಷ್ಟು ಜನ ಆಯ್ತು. ಇನ್ಯಾವುದು? ಮಹಿಳಾ ಕಾಂಗ್ರೆಸ್ ಆಯ್ತು, NSU ಆಯ್ತು, ಯೂತ್ ಕಾಂಗ್ರೆಸ್ ಆಯ್ತು, ಇಂಟೆಕ್ ಆಯ್ತು, ಸೇವಾದಳ ಆಯ್ತು, ST ಆಯ್ತು, SC ಆಯ್ತು, OBC ಆಯ್ತು, ಮೈನಾರಿಟಿ ಆಯ್ತು. ಅಷ್ಟೇ. ಸೋಷಿಯಲ್ ಮೀಡಿಯಾ ಒಬ್ಬರು ಇಲ್ಲ ಬರ್ಬೇಡಿ. ಒಬ್ಬರು ಇಲ್ಲ ಸೋಷಿಯಲ್ ಮೀಡಿಯಾ ಒಬ್ಬರು ಇಲ್ಲ. ಓಕೆ ನಾವು ಯಾಕೆ ಇದನ್ನೆಲ್ಲ ಕೇಳ್ತಾ ಇದ್ದೀವಿ ಅಂದ್ರೆ ಆಗಲೇ ಬಾಬು ಓದು ಇಲ್ಲಿ ಎಷ್ಟು ಜನ ಜನರಲ್ ಸೆಕ್ರೆಟರೀಸ್ ಹಾಕಿದ್ವಿ ನಾವು? ಜನರಲ್ ಸೆಕ್ರೆಟರೀಸ್ 4 ಜನ ಬಂದಿದ್ದೀರಾ? 1 2 3 4 ಕಾರ್ತಿಕ್ ನೀವಿಲ್ಲ. ಓಕೆ ಈಗ ಇವ್ರುಗಳು ನೀವು ನೋಡ್ದಂಗೆ ಮೋಹನ್ ಬಾಬು ಮೀಟಿಂಗ್ ಕರೆದಾಗ ಬಂದಿರೋದು ಬಿಟ್ರೆ ಅವ್ರು ಏನಾದ್ರೂ ಕಾರ್ಯಕ್ರಮನ ನಿಮ್ ವಾರ್ಡ್ ಕೊಟ್ಟಿದಾರ? ಬಂದಿಲ್ಲ. ನಿಮ್ ವಾರ್ಡ್ ನೀವು ಬಿಡಿ, ನಿನ್ನ ಕೇಳ್ತಾ ಇಲ್ಲ, ಅವ್ರು ಕೇಳ್ತಾ ಇದ್ದೀನಿ ನಾನು. ಓಕೆ ಬ್ಲಾಕ್ ವಾರ್ಡ್ ಹೋಗಿಲ್ಲ ಉದ್ದೇಶ. ಬಟ್ ಏನು ಮಾಡೋಕ್ಕಾಗಲ್ಲ. ಭಾಷಣ ಮಾಡಲಿಲ್ಲ ಅಂದ್ರೆ ಬಂದವ್ರಿಗೂ ಕೂಡ ಬೇಜಾರಾಗುತ್ತೆ, ಭಾಷಣ ಮಾಡಿಕೊಡ್ಲಿಲ್ವಲ್ಲ ಅಂತ. ಆ ಕಾರಣಕ್ಕೆ ನಾವೆಲ್ಲರನ್ನೂ ಮಾತಾಡಿಸ್ಬೇಕು. ಈ ಸಿಸ್ಟಮ್ ಹೋಗ್ಬೇಕು. ನಾವು ಭಾಷಣ ಮಾಡೋರಿಗೆ ನಾವು ಒಬ್ಬೊಬ್ಬರೇ ನನ್ನ ಭಾಷಣ. ಬಟ್ ನಿಮ್ಗೆ ಎಷ್ಟು ಜನದ ಭಾಷಣ ಕೇಳಬೇಕು? 10-12 ಜನದ ಭಾಷಣ ಕೇಳಬೇಕು. ಹೊಸ ಭಾಷಣ ಏನಿರಲ್ಲ. ಲಾಸ್ಟ್ ಆಗಿ ಏನ್ ಹೇಳಿದ್ರು ಅದನ್ನೇ ಸ್ವಲ್ಪ ಉಲ್ಟಾ ಪಲ್ಟಾ ಮಾಡಿ ಅದನ್ನೇ ಮಾತಾಡ್ತಾರೆ. ನೀವು ಅದು ಎಷ್ಟು ಕೇಳಿ 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 ಆಯ್ತಾಯ ಮುಂದಕ್ಕೆ ಹೋಗು ಗೊತ್ತಲ್ಲ ನಮಗೂ. ಕರೆಕ್ಟ್ ತಾನೆ? ಬೇಜಾರಾಗೋಗ್ಬಿಟ್ಟಿದೆ. ಕರೆಯೋದು, ಭಾಷಣ ಮಾಡೋದು, ಕಳಿಸೋದು, ಭಾಷಣ ಮಾಡೋದು, ಕಳಿಸೋದು. ಅದ್ರಲ್ಲಿ ಏನಪ್ಪ ಉಪಯೋಗ ಆಯ್ತು ಅಂತ ಏನೂ ಇಲ್ಲ. ಯಾರಾದ್ರೂ ನಿಮ್ಮನ್ನು ಕೇಳಿದ್ರೆ ಏನು ಇವತ್ತೆಲ್ಲ ಕಾರ್ಯಕ್ರಮ ಬೇಕಲ್ಲ ಅಂದ್ರೆ ಇಲ್ಲ ಒಂದು 8 ಜನ ನನ್ನ ಮಕ್ಕಳು ಭಾಷಣ ಮಾಡಿ ತಲೆ ತಿಂದ್ರು ಕೇಳ್ಬಿಟ್ಟು ಬಂದಿದ್ವಿ ಇಷ್ಟೇ.
ಅವರು ಹಾಡಿದ್ದಾರೆ. ಸೊ ಅವರಿಗೆ ನಾವು ವಂದನೆಗಳನ್ನು ಸಲ್ಲಿಸುತ್ತಾ ಈಗ ನಿಮ್ಮ ನೆಚ್ಚಿನ ನಾಯಕರು ಈ ಒಂದು ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಸಿ ಚಂದ್ರಶೇಖರ್ ಅವರು ಕಾರ್ಯಾಧ್ಯಕ್ಷರು ಕೆಪಿಸಿಸಿ ಮತ್ತು ಪ್ರಸ್ತುತ ರಾಜ್ಯಸಭಾ ಸದಸ್ಯರು. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇವತ್ತು ಭಾಷಣ ಮಾಡಿಸ್ಬಾರ್ದು ಯಾರ ಕೈಲೂ ಅಂತ ಇದ್ದಿದ್ದೀವಿ ಅಂತ. ಭಾಷಣ ಮಾಡುವಂತ ಸಭೆ ಆಗ್ಬಾರ್ದು ಇದು.